ಈಗ ಪಶ್ಚಿಮ ಬಂಗಾಳದ ಕಡೆ ಏನಾಗ್ತಾ ಇದೆ ಹಾಗಾದ್ರೆ? ಪಶ್ಚಿಮ ಬಂಗಾಳದಲ್ಲಂತೂ 4ನೇ ಬಾರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಟ್ರೈ ಮಾಡ್ತಾ ಇದ್ರು. ಬಟ್ ಆಗಲಿಲ್ಲ ಮಮತಾ ಅವರು. ಸೊ ಅದಾದ ನಂತರ ಈಗ ವಿಪಕ್ಷ ನಾಯಕಿ ಆಗೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಪಶ್ಚಿಮ ಬಂಗಾಳದಲ್ಲಿ ವಿಪಕ್ಷ ನಾಯಕಿ ಆಗೋದಕ್ಕೆ ಮಮತಾ ಸರ್ಕಸ್. 2 ಕ್ಷೇತ್ರ ಸೋತಿರುವ ಮಮತಾ ಹೊಸ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಭವಾನಿಪುರ ಹಾಗೂ ನಂದಿಗ್ರಾಮ 2 ಕ್ಷೇತ್ರಗಳನ್ನ ಸೋತು ಬಿಟ್ಟಿದ್ದಾರೆ ಮಮತಾ. 2 ಕ್ಷೇತ್ರ ಗೆದ್ದಿದ್ದ ಬಿಜೆಪಿಯ ಸುವೇಂದು ಅಧಿಕಾರಿ. ಇದು ಹೆಂಗಿತ್ತು ಅಂತ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರಗಳಿವೆ. 2 ಕ್ಷೇತ್ರಗಳಲ್ಲಿ ಇವರೇ ಇಬ್ರು ಅಭ್ಯರ್ಥಿಗಳು, ಸುವೇಂದು ಅಧಿಕಾರಿ ಮತ್ತು ಈತ ಮಮತಾ ಅವರು. ಸೊ ಇದೆಲ್ಲದರ ನಡುವೆ ಈಗ ವಿಪಕ್ಷ ನಾಯಕಿ ಹೆಂಗಾಗೋದಕ್ಕೆ ಸಾಧ್ಯ? ಸೋತು ಬಿಟ್ಟಿದಾರಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. 1 ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ ಸುವೇಂದು ಅಧಿಕಾರಿಗೆ. 2 ಕ್ಷೇತ್ರಗಳಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದಾರಲ್ವಾ. ಸೊ ಹಂಗಾಗಿ ಒಂದೇ ಒಂದು ಕ್ಷೇತ್ರ ಆಯ್ಕೆ ಅವ್ರ ಮುಂದೆ ಇರೋದೀಗ. ಸೊ ಹಾಗಾಗಿ 1 ಕ್ಷೇತ್ರದಲ್ಲಿ ಅವರು ರಾಜೀನಾಮೆ ನೀಡಬೇಕಾಗುತ್ತೆ. ಸೊ ರಾಜೀನಾಮೆಯಿಂದ ತೆರವಾಗುವ ಸ್ಥಾನಕ್ಕೆ ಮಮತಾ ಬ್ಯಾನರ್ಜಿ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಟಿಎಂಸಿಯಿಂದ ಭವಾನಿಪುರ ನಂದಿಗ್ರಾಮದಿಂದ ಸ್ಪರ್ಧೆ, ಆ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ವಿಪಕ್ಷ ನಾಯಕಿ ಆಗೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಯಾವ ಒಂದು ಕ್ಷೇತ್ರವನ್ನ ಬಿಟ್ಟು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್, ಯಾವ ಕ್ಷೇತ್ರದಲ್ಲಿ ಇವರು ನಿಲ್ತಾರೆ ಅಂತ ಹೇಳಿ. ಸುವೇಂದು ಅಧಿಕಾರಿ ಈಗ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಸೊ ಈಗ 1 ಕ್ಷೇತ್ರವನ್ನ ಅವ್ರು ಬಿಟ್ಟು ಕೊಡಬೇಕಾಗುತ್ತೆ. ಸೊ ಯಾವ ಕ್ಷೇತ್ರದಲ್ಲಿ ಅವ್ರು ಬಿಟ್ಟು ಕೊಡ್ತಾರೋ ಆ ಕ್ಷೇತ್ರಕ್ಕೆ ಹೋಗಿ ಅವ್ರು ನಿಂತ್ಕೊಂಡು ಅದಾದ ನಂತರ ಗೆದ್ರೆ ವಿಪಕ್ಷ ನಾಯಕಿ ಆಗೋದಕ್ಕೆ ಸಾಧ್ಯ ಆಗುತ್ತೆ.